ಬಹುನಿರೀಕ್ಷಿತ GBA ಇಲೆಕ್ಷನ್ಗಳು ಅತಿ ಶೀಘ್ರವಾಗಿ ಆಗುತ್ತೆ. ಪ್ರೊಬೆಬ್ಲಿ ಒಂದು ಆಗಸ್ಟ್ ಎಂಡು ಸೆಪ್ಟೆಂಬರ್ ಒಳಗಡೆ ಇಲೆಕ್ಷನ್ ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರ ಈ ಹಿಂದೆ ತಂದೊಡ್ಕೊಂಡಿತ್ತು. ಅಂದರೆ ಸುಪ್ರೀಂ ಕೋರ್ಟ್ನಿಂದಲೇ ಆರ್ಡರ್ ಆಗಿತ್ತು ಈ ವರ್ಷದ ಸೆಪ್ಟೆಂಬರ್ ಒಳಗಡೆ ಅದನ್ನು ಇಲೆಕ್ಷನ್ ಮಾಡಿ ಮುಗಿಸ್ಬೇಕು ಅಂತ ಹೇಳಿ. ಸದ್ಯ ರಾಜ್ಯ ಸರ್ಕಾರ ಕೂಡ ಅದೇ ಸಿದ್ಧತೆಯಲ್ಲಿದೆ. ಅದಕ್ಕೆ ಬೇಕಾದ ರೀತಿಯಲ್ಲೇ ಮಿನಿಸ್ಟ್ರಿ ಅಥವಾ ಸಚಿವ ಸಂಪುಟ, ಅದಕ್ಕೆ ಬೇಕಾದ ರೀತಿಯ ಅನುದಾನ, ಈ ಎಲ್ಲ ಲೆಕ್ಕಾಚಾರಗಳು ಸಾಮಾನ್ಯವಾಗಿ ನಡೆಯುವ ನಡುವೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮತ್ತೊಂದು ಹೊಸ ಅಪ್ಲಿಕೇಶನ್ ಅನ್ನು ಹಾಕ್ಕೊಂಡಿದೆ. ಒಂದು ವೇಳೆ ಈ ಅಪ್ಲಿಕೇಶನ್ ಮಾನ್ಯ ಆದರೆ GBA ಇಲೆಕ್ಷನ್ ಈ ವರ್ಷವೂ ನಡೆಯೋದು ಡೌಟು ಅಂತ ಹೇಳಲಾಗ್ತಾ ಇದೆ. 2026ರಲ್ಲಿ ಎಟ್ ಎನಿ ಕಾಸ್ಟ್ GBA ಇಲೆಕ್ಷನ್ ಮಾಡಬೇಕು. ಆಲ್ರೆಡಿ BBMP ಇದ್ದಂಥ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರೆಸ್ಕೊಂಡಿದ್ದಂತಹ ವ್ಯವಸ್ಥೆಯನ್ನ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಹೇಳಿ ಮರುನಾಮಕರಣ ಮಾಡಲಾಯಿತು. ಆದರೆ ಕಳೆದ 6 ವರ್ಷಗಳಿಂದ ಈ ಗ್ರೇಟರ್ ಬೆಂಗಳೂರಿನ ಅದೆಷ್ಟೋ ವಾರ್ಡ್ಗಳಿಗೆ ಸದಸ್ಯರೇ ಇಲ್ಲ. ಅಧಿಕಾರಿಗಳೇ ಸದಸ್ಯತ್ವವನ್ನು ಅಥವಾ ಸದಸ್ಯರು ಮಾಡಬೇಕಾದ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಬೆಂಗಳೂರಿನ ಅದೆಷ್ಟೋ ಏರಿಯಾಗಳು ಇವತ್ತು ಕೊಳತು ಗಬ್ಬು ನಾರ್ತಾ ಇದೆ. ಸರಿಯಾದ ಮೂಲಭೂತ ವ್ಯವಸ್ಥೆಗಳಿಲ್ಲ, ಒಂದು ಚರಂಡಿ ಸರಿ ಇಲ್ಲ. ಯಾವುದೇ ಏನೇ ಸಮಸ್ಯೆ ಆದರೂ ಅದು ರಾಜ್ಯ ಸರ್ಕಾರದ ತಲೆಗೆ ಕಟ್ಟಬೇಕಾದಂಥ ಅವಶ್ಯಕತೆ, ಅನಿವಾರ್ಯತೆ ಇದೆ. ಆ ನಡುವೆ GBA ಇಲೆಕ್ಷನ್ ಅನ್ನು ಅತಿ ಬೇಗ ಮುಗಿಸ್ಕೊಂಡ್ಬಿಟ್ರೆ ಅದ್ರ ಜೊತೆಗೆ ಡಿಲಿಮಿಟೇಷನ್ ಅಂದರೆ ಇರುವ ಕ್ಷೇತ್ರಗಳನ್ನು ಅಥವಾ ಬೇರೆ ಬೇರೆ ಕ್ಷೇತ್ರಗಳನ್ನು ಸೇರಿಸಿಕೊಂಡು GBA ವ್ಯಾಪ್ತಿಯನ್ನು ದೊಡ್ಡದು ಮಾಡಿರುವಂಥ ಸರ್ಕಾರ ಆ ವ್ಯಾಪ್ತಿಗೆ ತಕ್ಕಂತೆ ವಾರ್ಡ್ಗಳನ್ನು ವಿಂಗಡಿಸುವ ಕೆಲಸವನ್ನು ಕೂಡ ಮಾಡಬೇಕಿದೆ. ಸೊ ಈ ಡಿಲಿಮಿಟೇಷನ್ ಆರ್ಡರ್ಸ್ಗಳು ಬಂದ ನಂತರ ಯಾವ ಏರಿಯಾ ಟೋಟಲ್ ಬೆಂಗಳೂರಿನಲ್ಲಿ ಎಷ್ಟು ವಾರ್ಡ್ಗಳು ಬರುತ್ತೆ ಅನ್ನುವ ಲೆಕ್ಕಾಚಾರದ ನಂತರ ಒಂದು ಇಲೆಕ್ಷನ್ ಮಾಡಿ ಆಯಾ ವಾರ್ಡ್ಗಳ ಜವಾಬ್ದಾರಿಯನ್ನ ಆಯಾ ವಾರ್ಡ್ನ ಸದಸ್ಯರಿಗೆ ಕೊಡುವಂಥ ಕೆಲಸವನ್ನ ಸರ್ಕಾರ ಅತಿ ಶೀಘ್ರದಲ್ಲಿ ಮಾಡುತ್ತೆ ಅಂತ ಒಂದು ಲೆಕ್ಕಾಚಾರ ಹಾಕಲಾಗಿತ್ತು. ಆದರೆ ಸರ್ಕಾರಕ್ಕೆ ಈಗಲೂ ಕೂಡ BBMP ಅರ್ಥಾತ್ GBA ಇಲೆಕ್ಷನ್ ಮಾಡುವ ಮನಸ್ಸಿಲ್ಲ. ಸದ್ಯಕ್ಕೆ ಸೆಪ್ಟೆಂಬರ್ ಒಳಗಡೆ ಇಲೆಕ್ಷನ್ ಮಾಡಬೇಕು ಅಂತಂದಿದ್ರು ಕೂಡ ನಮಗೆ ಡಿಸೆಂಬರ್ 31ರವರೆಗೆ ಸಮಯಾವಕಾಶವನ್ನು ಕೊಡಿ, ಡಿಸೆಂಬರ್ 31ರ ಒಳಗಡೆ ನಾವು ಇಲೆಕ್ಷನ್ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಈ ಕ್ಷಣಕ್ಕೆ ಇಲೆಕ್ಷನ್ ಮಾಡುವ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಇಲ್ಲ ಅಂತ ಹೇಳಿ ಈ ಒಂದು ಅಫಿಡವಿಟನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ GBA ಇಲೆಕ್ಷನ್ ಆಗುತ್ತೆ. GBA ಇಲೆಕ್ಷನ್ ಆದ ಬಳಿಕ ನಮ್ಮ ಏರಿಯಾ ಡೆವಲಪ್ ಆಗುತ್ತೆ, ನಮ್ಮ ಏರಿಯಾ ಸಿಂಗಾಪುರ್ ಆಗುತ್ತೆ ಅಂತ ಕನಸು ಕಟ್ಕೊಂಡಿರುವಂಥ ಬೆಂಗಳೂರಿಗರಿಗೆ ಇದು ಸ್ವಲ್ಪ ಕಹಿ ಸುದ್ದಿ. ಈ ಪರಿಸ್ಥಿತಿಯಲ್ಲಿ ಕಳೆದ 6 ವರ್ಷಗಳಿಂದ ಯಾವ ಪರಿಸ್ಥಿತಿಯಲ್ಲಿ ನಿಮ್ಮ ಏರಿಯಾ ನೋಡ್ತಾ ಇದ್ದೀರೋ ಅದೇ ಪರಿಸ್ಥಿತಿಯನ್ನು ಇನ್ನೂ ಮುಂದೊಂದು 6 ತಿಂಗಳು ನೋಡಬೇಕಾದ ಅಗತ್ಯತೆ ಬರಬಹುದು. ಪ್ರೊಬೆಬ್ಲಿ 2026ರ ಅಂತ್ಯದವರೆಗೂ ಕೂಡ GBA ಇಲೆಕ್ಷನ್ಗಳು ಆಗೋದು ಒಂದು ರೀತಿ ಡೌಟು ಅಂತ ಹೇಳಲಾಗ್ತದೆ. ಗಗನ ಕುಸುಮ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. 2027ರ ಆರಂಭದಲ್ಲಿ ಅಟ್ಲೀಸ್ಟ್ 2027ರ ಬಜೆಟ್ನ ಒಳಗಾಗಿ ಆದರೂ ಬೆಂಗಳೂರಿನ ಈ GBA ಇಲೆಕ್ಷನ್ ಮಾಡಬಹುದಾ ಅನ್ನುವ ಲೆಕ್ಕಾಚಾರವನ್ನು ಕೂಡ ಸಾರ್ವಜನಿಕರು ಆಲೋಚನೆ ಮಾಡ್ತಿದ್ದಾರೆ. ಬಟ್ ಸದ್ಯಕ್ಕಂತೂ GBA ಇಲೆಕ್ಷನ್ ಇಲ್ಲ. ಅದು ಯಾವಾಗ ಆಗುತ್ತೆ, ಅದು ಹೇಗಾಗುತ್ತೆ, ಎಷ್ಟು ವಾರ್ಡ್ಗಳಿರುತ್ತೆ, ಇವೆಲ್ಲದಕ್ಕೂ ಸರ್ಕಾರ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕಾಗತ್ತೆ. ಈವರೆಗೂ ಯಾವುದಕ್ಕೂ ಸರಿಯಾದ ಉತ್ತರಗಳಿಲ್ಲ, ಕೇವಲ ಪ್ರಶ್ನೆಗಳು ಪ್ರಶ್ನೆಯಾಗೆ ಉಳಿದುಕೊಂಡಿವೆ. ಇವಿಷ್ಟು ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.